ಲೆಕ್ಕ ಹಾಕಿ ಹೊಡಿತಾರೆ, ಲೆಕ್ಕ ಹಾಕಿ ಹಿಡಿತಾರೆ. ಲೆಕ್ಕಾಚಾರ. ಅದ್ಭುತವಾದಂತಹ ಹೊಡೆತ, ಗಾಳಿಯಲ್ಲಿ ಚೆಂಡು, ಅಷ್ಟೇ ಅದ್ಭುತವಾದಂತಹ ಕ್ಯಾಚ್. ಈ ಮೂಲಕವಾಗಿ ಯುವರಾಜ್ ಅವರು ತಮ್ಮ ವಿಕೆಟ್ ಅನ್ನು ಅರ್ಪಿಸಿ ತೆರಳುತ್ತಿದ್ದಾರೆ. ಅದಕ್ಕೆ ಹೇಳಿದ್ದು ಈ ಮ್ಯಾಚೇ ಅಷ್ಟೊಂದು ರೋಚಕತೆ ತಂದುಕೊಡುತ್ತೆ. ಒಂದೊಂದು ಬಾಲು, ಒಂದೊಂದು ಕ್ಷಣನೂ ಸಹಿತ ಪ್ರೇಕ್ಷಕರು ನೋಡೋದಕ್ಕೆ ಖುಷಿಯನ್ನು ಕೊಡುವಂತಹ ಒಂದು ಮ್ಯಾಚ್ ಇದು. ಏರ್ ಸ್ಟ್ರೈಕರ್ಸ್ ಮೊದಲ ಬಾರಿಗೆ ಏರ್ ಸ್ಟ್ರೈಕ್ ಅನ್ನ ಮಾಡಿದ ಹಾಗೆ ಕಾಣಿಸ್ತಿದೆ. ಇದರಲ್ಲಿ ಹೊಂದಿರತಕ್ಕಂತಹ ಚೆಂಡನ್ನ ಅಷ್ಟೇ ಅದ್ಭುತವಾದಂತಹ ಕ್ಯಾಚ್ ಅನ್ನ ಹಿಡಿಯುವ ಮೂಲಕವಾಗಿ ನೋಡಿ ಎಷ್ಟು ಅದ್ಭುತವಾದಂತಹ ಮ್ಯಾಚ್ ಇದೆ ಇದು. ಒಂದೊಂದು ಬಾಲಿಗೂ ಸಹಿತ ರೋಚಕತೆ ತಂದುಕೊಡುವಂತಹ ಮ್ಯಾಚ್ಗಳಿವು. ಎರಡೂ ತಂಡಗಳು ಸಹಿತ ಬಹಳಷ್ಟು ಪ್ರಬಲವಾದಂತಹ ತಂಡಗಳು. ಸಿದ್ದು ಮತ್ತೊಬ್ಬ ಹೊಸ ದಾಂಡಿಗ. ಸಿದ್ದು ಈಗಾಗಲೇ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇವರು ಕ್ಯಾಪ್ಟನ್ ಕಫ್ತಾನ್. ಅದ್ಭುತವಾದಂತಹ ಹೊಡೆತ, ಆದ್ರೆ ಕ್ಯಾಚ್ ಆಗೋ ಸಾಧ್ಯತೆ. ಅದ್ಭುತವಾದಂತಹ ಕ್ಯಾಚ್, ಒಂದೇ ಕೈಯಲ್ಲಿ ಕ್ಯಾಚ್ ಅನ್ನು ಹಿಡಿಯುವ ಮೂಲಕವಾಗಿ ಸೂಪರ್. ಯಾರು ನಿರೀಕ್ಷೆ ಮಾಡದಿರುವಂತಹ ಮಟ್ಟಿಗೆ ಕ್ಯಾಚ್ ಅನ್ನು ಹಿಡಿದಿರ್ತಕ್ಕಂತಹ ಫೀಲ್ಡರ್. ಸಿಕ್ಸ್ ಹೋಗುತ್ತೆ ಅನ್ನುವಂತಹ ನಿರೀಕ್ಷೆ ಎಲ್ರಿಗೂ ಇತ್ತು, ಆದ್ರೆ ಒಂದೇ ಕೈಯಲ್ಲಿ ಕ್ಯಾಚ್ ಅನ್ನು ಹಿಡಿಯುವ ಮೂಲಕವಾಗಿ ಪಂದ್ಯಕ್ಕೆ ರೋಚಕತೆ ತಂದು ಕೊಡ್ತಾ ಇದ್ದಾರೆ. ಎರಡೂ ಕ್ಯಾಚ್ ಗಳನ್ನ ಸಹಿತ ಬೌಂಡ್ರಿಯಲ್ಲೇ, ಒಂದು ವಿಶ್ವನಾಥ್ ಅವರು ಹಿಡಿದ್ರೆ ಇನ್ನೊಂದು ಶಿವಂ. ಓ ಅದ್ಭುತವಾದಂತಹ ಹೊಡೆತ, ಮತ್ತೊಂದು ಕ್ಯಾಚ್ ಆಗೋ ಸಾಧ್ಯತೆ, ಆದ್ರೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಆದ್ರೆ ಕ್ಷೇತ್ರ ರಕ್ಷಣೆಯಲ್ಲಿ ಅಷ್ಟೇ ಅದ್ಭುತವಾದಂತಹ ಫೀಲ್ಡಿಂಗ್. ಆ ಮೂಲಕವಾಗಿ ಬೌಂಡ್ರಿಗೆ ಹೋಗಬೇಕಾದಂತಹ ಬಾಲ್ ನ ತಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಮೊದಲ ಓವರ್ನ ಮುಕ್ತಾಯ. ಅದ್ಭುತವಾದಂತಹ ಹೊಡೆತ, ಅದ್ಭುತ ಹೊಡೆತ, 4 ರನ್. ಎಷ್ಟೇ ವಿಕೆಟ್ ಗಳು ಹೋದ್ರೂ ಸಹಿತ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ ಗಜು. ಆ ಮೂಲಕವಾಗಿ ಮತ್ತೊಂದು ಅದ್ಭುತವಾದಂತಹ ಹೊಡೆತ, ಆದ್ರೆ ಕೇವಲ 1 ರನ್ ಅನ್ನು ಮಾತ್ರ ಕದಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವಕಾಶ ಇದೆ. ಉಳಿದಂತೆ ಗೊಂದಲ. ಅಯ್ಯೋ, ಮತ್ತೊಂದು ವಿಕೆಟ್, ರನ್ ಔಟ್. ಗಜೇವ್ ಬಹಳಷ್ಟು ನಿರೀಕ್ಷೆಯನ್ನು ಹುಟ್ಟಿಸಿದ್ರು. ಅವರು ಹೊಡೆದಿರ್ತಕ್ಕಂತಹ ಬೌಂಡ್ರಿಯಿಂದ ಬಹಳಷ್ಟು ನಿರೀಕ್ಷೆ ಇತ್ತು, ಬಹಳಷ್ಟು ಜನರಿಗೆ ಇವರು ಇರಬೇಕಿತ್ತು ಕೊನೆವರೆಗೂ ಅಂತ. ಆದ್ರೆ ರನ್ ಔಟ್ ಆಗಿರುವಂತದ್ದು ಬಹಳಷ್ಟು ಬೇಸರ ಆಗ್ತಾ ಇದೆ. ತುಂಬಾ ಅದ್ಭುತವಾದಂತಹ ಬ್ಯಾಟಿಂಗ್, ಯಾವುದೇ ಗೊಂದಲಕ್ಕೆ ಈಡಾಗದೆ. ಓವರ್. ತುಂಬಾ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ, ಯಾವುದೇ ರನ್ಗಳನ್ನ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸಾಗರ್ ಅವರು ವಿನೋದ್ ಅವರು ದೊಡ್ಡ ಹೊಡೆತಕ್ಕೆ ಮುಂದಾಗಿದ್ರು, ಆದ್ರೆ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಆಗಲಿಲ್ಲ. ಇನ್ನಿಂಗ್ಸ್ ಅನ್ನ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ವಿನೋದ್. ಮತ್ತೊಂದು ದೊಡ್ಡ ಹೊಡೆತಕ್ಕೆ ಮುಂದಾಗಿದ್ರು, ಆದ್ರೆ ಗೂಟ ರಕ್ಷಕರ ಹಿಂಬದಿಯಿಂದ ಹೋಗಿರ್ತಕ್ಕಂತಹ ಬಾಲ್, ಹಿಂದೆ ಇರುವಂತಹ ವ್ಯಕ್ತಿ ಕ್ಷೇತ್ರ ರಕ್ಷಕ ಬಾಲ್ ಹಿಡ್ಕೊಳ್ಳೋ ಮೂಲಕವಾಗಿ ಕೇವಲ 1 ರನ್ ಮಾತ್ರ ಸಕ್ಸಸ್ ಆಯಿತು. ಓ, ಅಂಪೈರ್ಗೆ ಅತಿ ದೊಡ್ಡ ಅಪೀಲ್, ಆದ್ರೆ ಅಂಪೈರ್ ಕಡೆಯಿಂದ ನಕಾರಾತ್ಮಕ ಪ್ರತಿಕ್ರಿಯೆ. ನಕಾರಾತ್ಮಕವಾಗಿ ಪ್ರತಿಕ್ರಿಯೆ ಬಂದಿದೆ, ಅಂದ್ರೆ ಯಾವುದೇ ಕಾರಣಕ್ಕೂ ಔಟ್ ಇಲ್ಲ ಅಂತ. ರಕ್ಷಣಾತ್ಮಕ ಆಟದಲ್ಲಿ ಕೊನೆಗೂ ಸಹಿತ ಮತ್ತೊಂದು ರನ್ ಅನ್ನು ಪಡೆಯುವಲ್ಲಿ ಸಾಗರ್ ಅವರ ಅದ್ಭುತವಾದಂತಹ ಬೌಲಿಂಗಿಗೆ
ಮತ್ತೊಂದು ವಿಕೆಟ್ ಬೋಲ್ಡ್. ನಿರಂತರವಾಗಿ ವಿಕೆಟ್ಗಳನ್ನು ಕಳ್ಕೊಳ್ತಿದೆ ಕಮಾಂಡರ್ಸ್ ತಂಡ. 4ನೇ ವಿಕೆಟ್ ಕಳ್ಕೊಳ್ಳುವ ಮೂಲಕವಾಗಿ ಮುಂದಿನ ಬ್ಯಾಟ್ಸ್ಮನ್ ತುಂಬಾ ರಕ್ಷಣಾತ್ಮಕವಾದಂತಹ ಆಟಕ್ಕೆ ಮೊರೆ ಹೋಗಿರುವಂತಹ ಕಮಾಂಡರ್ಸ್ ತಂಡ. ಯಾಕಂದ್ರೆ ನಿರಂತರವಾಗಿ ಅವರದು ವಿಕೆಟ್ ಬೀಳ್ತಾ ಇದ್ವು. ಇಲ್ಲಿಯವರೆಗೆ ಒಟ್ಟು 4 ವಿಕೆಟ್ಗಳನ್ನ ಕಳ್ಕೊಂಡಿದ್ದಾರೆ. ಮೊದಲ ಓವರ್ನಲ್ಲೇ 2 ವಿಕೆಟ್. ಮತ್ತೊಂದು ಕ್ಯಾಚ್ ಆಗೋ ಸಾಧ್ಯತೆ ಇತ್ತು. ಆದ್ರೆ ಗೂಟ ರಕ್ಷಕರಿಗೆ ಸರಿಯಾದ ರೀತಿಯಲ್ಲಿ ಬಾಲ್ ಸಿಗದೇ ಇರುವಂತಹ ಕಾರಣಕ್ಕಾಗಿ 4 ರನ್ಸ್. ಬಹಳಷ್ಟು ಹೊತ್ತಿನ ನಂತರ ಮತ್ತೊಂದು 4. ಈ ಮ್ಯಾಚ್ ನಲ್ಲಿ ಕೇವಲ 2ನೇ ಬೌಂಡ್ರಿ ಇದು. ಗಜು ಅವರು ಮತ್ತೊಂದು ಅದ್ಭುತವಾದಂತಹ ಹೊಡೆತ. ಸೂಪರ್ 6. ಬಹಳಷ್ಟು ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ ಇದೇ ರೀತಿಯಾದಂತಹ ಹೊಡೆತ ಸಿಗುತ್ತೆ ಅಂತ. ಆದ್ರೆ ವಿನೋದ್ ಅವರು ವಿಕೆಟ್ ಹೋಗ್ತಾ ಇರುವಂತಹ ಕಾರಣಕ್ಕಾಗಿ ರಕ್ಷಣಾತ್ಮಕವಾಗಿ ಆಡ್ತಾ ಇದ್ರು. ಆದ್ರೆ ಅನಿವಾರ್ಯವಾಗಿ ಆಡಲೇಬೇಕಾದಂತಹ ಪರಿಸ್ಥಿತಿ ಈಗ. ಕಾರಣ ಏನು? ಅದ್ಭುತವಾದಂತಹ ಹೊಡೆತ. 6 ಆಗುವಂತಹ ಸಾಧ್ಯತೆ. 6. ಸೂಪರ್ ಬ್ಯಾಟಿಂಗ್. ಸಿಕ್ಸ್ ರನ್ಸ್. ಮತ್ತೊಂದು ಬಾಲ್ ಕೊಡಿ ದಯವಿಟ್ಟು. ಮತ್ತೊಂದು ಹೊಡೆತ. ಆದ್ರೆ ಕ್ಯಾಚ್ ಆಗೋ ಸಾಧ್ಯತೆ ಇದೆ. ಆದ್ರೆ 6. ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ. ಇಡೀ ಪಂದ್ಯದ ದಿಕ್ಕನ್ನೇ ಬದಲಾಯಿಸ್ತಾ ಇದ್ದಾರೆ ಇಬ್ರು ದಾಂಡಿಗರು. ಮಾರುತಿ ಪವನ ಪುತ್ರ ಆಗ್ಬಿಟ್ಟಿದ್ದಾರೆ ಮಾರುತಿ ಈಗ. ಪವನ ಪುತ್ರನ ರೀತಿಯಲ್ಲಿ ಗಾಳಿಯಲ್ಲಿ ಚೆಂಡುಗಳನ್ನು ಮೂಲಕವಾಗಿ ಹೊಡೆತ. ಏನಾಗುತ್ತೆ ನೋಡ್ಬೇಕೀಗ. ಕ್ಯಾಚ್. ನೋ ಬಾಲ್ ನೋ ಬಾಲ್ ನೋ ಬಾಲ್ ನೋ ಬಾಲ್. No ball, no ball, no ball. No ball. Wicket. Patana. Over complete. Over complete. ಅದ್ಭುತವಾದಂತಹ ಹೊಡೆತ.
4. ಇಬ್ಬರು ಕ್ಷೇತ್ರರಕ್ಷರ ಮಧ್ಯದಿಂದ ನುಸುಳಿ ಹೋಗಿರತಕ್ಕಂತಹ ಬಾಲ್, ಆ ಮೂಲಕವಾಗಿ 4 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 43 ರನ್. 6ನೇ ಓವರ್ ಚಾಲ್ತಿ. ಅದ್ಭುತವಾದಂತಹ ಹೊಡೆತ, ಮತ್ತೊಂದು 6. ರಣಬೇಟೆಗಾರ. ನಾನ್ ನಿಮ್ಗೆ ಅವಾಗಲೇ ಹೇಳ್ತಾ ಇದ್ನಲ್ಲ, ಈ ಕಮಾಂಡರ್ಸ್ ಮತ್ತೆ ಏರ್ ಸ್ಟ್ರೈಕರ್ ತಂಡ ಹೆಂಗೆ ಅಂದ್ರೆ ಕೊನೆವರೆಗೂ ಸಹಿತ ಅವರು ಯಾವುದೇ ಕಾರಣಕ್ಕೂ ಸೋಲನ್ನು ಒಪ್ಸಲ್ಲ. ಕಮಾಂಡರ್ಸ್ ತಂಡ ಅಂತೂ ಕೊನೆಯ ಬ್ಯಾಟ್ಸ್ಮನ್ ವರೆಗೂ ಸಹಿತ ಅದ್ಭುತ ದಾಂಡಿಗರಿದ್ದಾರೆ. ಕೊನೆಯ ಬ್ಯಾಟ್ಸ್ಮನ್ ಬಂದು ಸಹಿತ 6 ಅನ್ನು ಹೊಡೆಯುವಂತಹ ಶಕ್ತಿ ಇರುವಂತಹ ಪ್ಲೇಯರ್ಸ್ ಗಳಿದ್ದಾರೆ. ಹಾಗಾಗಿ ರಣರೋಚಕವಾದಂತಹ ಪಂದ್ಯ ಇದು. ಮತ್ತೊಂದು ಹೊಡೆತ, ಅಷ್ಟೇ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. 1 ರನ್ ಅನ್ನು ಮಾತ್ರ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ತುಂಬಾ ಅದ್ಭುತವಾದಂತಹ ಬೈಸ್ ಮತ್ತೊಂದು 4 ರನ್ಗಳ ಸೇರ್ಪಡೆಯಾಗುವ ಮೂಲಕವಾಗಿ 4 ರನ್ಸ್. ಮತ್ತೊಂದು ಬೌಂಡರಿಯತ್ತ ಚೆಂಡು. ಬಾಲ್ ತರದಕ್ಕೆ ಹೋಗಿದ್ದಾರೆ ಯಾರಾದರೂ? ಬಂತ? ಓಕೆ. ಹಾ, ಓವರ್ ಕಂಪ್ಲೀಟ್. 6 ರನ್ಗಳ 7 ಓವರ್ಗಳ ಮುಕ್ತಾಯ. ಅದ್ಭುತವಾದಂತಹ ಬ್ಯಾಟಿಂಗ್. 4 ರನ್ಸ್. ಕೊನೆಗೂ ಸಹ ಕಮಾಂಡರ್ಸ್ ತಂಡ ರನ್ಗಳೆಲ್ಲ ಕದಿಯುವಲ್ಲಿ ಯಶಸ್ವಿ ಆಗ್ತಾ ಇದೆ. 7ನೇ ಓವರ್ಗಳಲ್ಲಿ 61 ರನ್ಗಳನ್ನ ಕಲೆ ಹಾಕಿದೆ. 7ನೇ ಓವರ್ ಚಾಲ್ತಿ. ಆರಂಭಿಕ ಹಂತಗಳಲ್ಲಿ ಆಘಾತವನ್ನ ಪಡ್ಕೊಂಡ್ರೂ ಸಹಿತ ಕೇವಲ 3 ಓವರ್ಗಳಲ್ಲಿ 4 ವಿಕೆಟ್ ಕಳ್ಕೊಂಡಿತ್ತು. ಆದ್ರೆ ಹೋರಾಟ ಮಾತ್ರ ನಿಲ್ಲಿಸಿಲ್ಲ. ಮತ್ತೊಂದು ಹೊಡೆತ, ಸೂಪರ್. ಮತ್ತೊಂದು ಅದ್ಭುತವಾದಂತಹ ಹೊಡೆತ. ಆ ಮೂಲಕವಾಗಿ ಮತ್ತೆ 6 ರನ್ಗಳ ಸೇರ್ಪಡೆ. ಬಹುತ್ ಬಡಿಯಾ, ಬಹುತ್ ಬಡಿಯಾ. ಬಹುತ್ ಬಡಿಯಾ ಸ್ಕೋರ್. ಬರೀ 4-6 ಇಂದನೇ ಇಡೀ ತಂಡದ ಮೊತ್ತವನ್ನ 67ಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಮತ್ತೊಂದು ಹೊಡೆತ, ಮತ್ತೊಂದು ದೊಡ್ಡ ಹೊಡೆತ. ಆದ್ರೆ 1 ರನ್ ಅನ್ನ ಮಾತ್ರ ಕದಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಮತ್ತೊಂದು ಓವರ್ ಥ್ರೋ ಆಗಿರುವಂತಹ ಕಾರಣಕ್ಕಾಗಿ ಮತ್ತೊಂದು ಸೇರ್ಪಡೆ. ಆ ಮೂಲಕವಾಗಿ 2 ರನ್ಗಳ ಸೇರ್ಪಡೆ. ಕೊನೆಗೂ ಸಹಿತ ಕಮಾಂಡರ್ಸ್ ತಮ್ಮ ತಂಡಕ್ಕೆ ಜೋಶನ ತುಂಬುತ್ತಿದ್ದಾರೆ. ಆ ಜೋಶ್ ತಕ್ಕನಂಗೆ ಬ್ಯಾಟ್ಸ್ಮನ್ ಸಹಿತ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಮತ್ತೊಂದು ಹೊಡೆತ, ಕ್ಯಾಚ್ ಆಗುವ ಸಾಧ್ಯತೆ ಮತ್ತು ವಿಕೆಟ್. ನಿರಂತರವಾಗಿ ಹೊಡಿತಾ ಇರತಕ್ಕಂತಹ ದಾಂಡಿಕನನ್ನ ಕೊನೆಗೂ ಸಹಿತ ಪೆವಿಲಿಯನ್ನತ್ತ ಕಳಿಸುವಂತಹ ಕೆಲಸವನ್ನ ಬೌಲರ್ ಮಾಡಿದ್ದಾರೆ. ಇವರೇ ಅತಿ ಹೆಚ್ಚು 4-6 ಗಳನ್ನ ಹೊಡೆಯುವ ಮೂಲಕವಾಗಿ ತಂಡದ ಬಲವನ್ನ ಹೆಚ್ಚಿಸಿದ್ರು. ಆ ಮೂಲಕವಾಗಿ ತಂಡದ ಮೊತ್ತವನ್ನ 69ಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಈಗ ಮತ್ತೊಬ್ಬ ಯಶ್. ಮತ್ತೊಂದು ಪಡೆ. ಆ ಮೂಲಕವಾಗಿ ಅದ್ಭುತವಾದ ಈ
ಈಸಿಯಾಗಿ 4 ಹೊಡೆದ್ರು. ಈಸಿ ಬಾಲ್ಗೆ ಈಸಿಯಾಗಿ 4 ಹೊಡೆದ್ರು. ಆ ಮೂಲಕವಾಗಿ ತಂಡಕ್ಕೆ ಮತ್ತು 4 ರನ್ಗಳ ಸೇರ್ಪಡೆ. ಒಳೊಬ್ಬರಿ 76 ರನ್ಗಳ ಸ್ಕೋರ್. ब्रदर थोड़ा साउंड कम करो, थोड़ा साउंड कम करो, थोड़ा साउंड कम करो. चेक. ओके फाइन. ओके हाँ चेक चेक. ओके फाइन. दिस इज फाइन. वो ಮತ್ತೊಂದು 4. ನಿರೀಕ್ಷೆಗೂ ಮೀರಿದ ಸ್ಕೋರ್ ಆಡ್ ಆಗ್ತಿದೆ. 82 ರನ್ಗಳು. ಲಾಸ್ಟ್ 2 ಬಾಲ್ಸ್, ಕೇವಲ 2 ಬಾಲ್ಗಳು ಮಾತ್ರ ಉಳ್ಕೊಂಡಿವೆ. ಕೊನೆಯ 2 ಬಾಲ್ಗಳು ಮಾತ್ರ ಉಳ್ಕೊಂಡಿದ್ದಾವೆ. ಕೊನೆಯ 2 ಬಾಲ್ ಎಷ್ಟು ಬರುತ್ತೆ ನೋಡೋಣ ಈಗ. ಓ 1 ರನ್ನು ಕದಿಯಲು ಯಶಸ್ವಿ ಆದ್ರು. 2ನೇ ರನ್ನಿಗೆ ಓಡುತ್ತಿದ್ದಾರೆ. 2ನೇ ರನ್ ಸಿಗುತ್ತಾ ನೋಡಬೇಕು. 2ನೇ ರನ್ನಿಗೆ ಸಿಗುವಂತಹ ಸಾಧ್ಯತೆ ಕಮ್ಮಿ. ಅವೇ ರನ್ ಔಟ್ ಆದ್ರು. ಆ ಮೂಲಕವಾಗಿ ಕೇವಲ 1 ರನ್ ಮಾತ್ರ ಪಡೆಯಲು ಯಶಸ್ವಿ. ಈಗ ರವಿ ಅವರು ಹೋಗ್ತಿದ್ದಾರೆ. ರವಿ ಅವರ ಎಂಟ್ರಿ. ಕೊನೆಯ ಬಾಲ್ ಮಾತ್ರ ಅವರಿಗೆ ಅವಕಾಶ ಇದೆ. ಕೊನೆಯ ಬಾಲ್ ನಲ್ಲಿ ಎಷ್ಟು ಹೊಡಿತಾರೆ ನೋಡ್ಬೇಕೀಗ. ಕೊನೆಯ ಬಾಲ್ ನಲ್ಲಿ ಒಂದು ಬೌಂಡ್ರಿ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಎಲ್ಲರೂ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ರವಿನೂ ಸಹಿತ ಹೊಡಿಬಡಿ ದಾಂಡಿಗ. लास्ट बॉल रवि ಅವ್ರದು लास्ट बॉल. बहुत बढ़िया बैटिंग, सुपर बैटिंग. ನವೀನ್ ಅವರು 18 ರನ್ಗಳನ್ನ ಕೇವಲ 8 ಬಾಲ್ಗಳಲ್ಲಿ ಹೊಡೆದಿದ್ದಾರೆ. ಆ ಮೂಲಕವಾಗಿ ತಂಡಕ್ಕೆ ಸೇರ್ಪಡೆ ಮಾಡಿರ್ತಕ್ಕಂತಹ ಮೊತ್ತ 18 ಸ್ಕೋರ್. 8 ಓವರ್ಗಳಲ್ಲಿ 83 ರನ್ಗಳನ್ನ ಕಲೆ ಹಾಕೋ ಮೂಲಕವಾಗಿ 84 ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. 2ನೇ ಬಾಲ್. ಬೆಳಗ್ಗೆಯಿಂದನೂ ಸಹಿತ ನಡೆಯುವಂತಹ ಪಂದ್ಯಗಳನ್ನ ಮನೆಯಲ್ಲಿ ಕೂತ್ಕೊಂಡು ನೋಡೋರಿಗೆ ಅಥವಾ ಬೇರೆ ಬೇರೆ ಕೂತ್ಕೊಂಡು ನೋಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಸಹಾಯ ಮಾಡಿರ್ತಕ್ಕಂಥವ್ರು 2 ಬಾಲ್ ಅಲ್ಲಿ 2 ರನ್. ಡಿ.ವಿ.ಎಸ್. ಮೂರ್ತಿ ಸರ್ ಅವರು ನಮಗೆ ಏನಂದ್ರೆ ತುಂಬಾ ಸಹಕಾರವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಕಡೆಯಿಂದ ಚಿಕ್ಕದಾಗಿ ಗೌರವವನ್ನು ಸಲ್ಲಿಸುವಂತಹ ಕೆಲಸವನ್ನ ಮಾಡ್ತಿದೀವಿ. ಯಾಕಂದ್ರೆ ಬಹಳಷ್ಟು ಕ್ರೀಡಾಂಗಣದಲ್ಲಿ ಬಂದು ಕೂತ್ಕೊಂಡು ನೋಡೋದಕ್ಕೆ ಆಗಿರ್ಲಿಲ್ಲ. ಬಹಳಷ್ಟು ಜನ ಬೇರೆ ಬೇರೆ ಕಡೆಯಿಂದನೂ ಸಹಿತ ಈ ಒಂದು ಪಂದ್ಯಾವಳಿನ ನೋಡ್ತಾ ಇದ್ದಾರೆ. ಅದಕ್ಕೆ ಮೂಲವಾದಂತಹ ಕಾರಣ ಈ ಡಿ.ವಿ.ಎಸ್. ಸರ್ ಅವರು. ಯಾಕಂದ್ರೆ ಅವರು ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ನಲ್ಲಿ ನೇರವಾದಂತಹ ಪಂದ್ಯಾವಳಿಗಳನ್ನ ಜನರಿಗೆ ವೀಕ್ಷಣೆ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಳ್ಳೋಕೆ ಸಹಾಯ ಮಾಡಿದ್ದಾರೆ. ತುಂಬು ಹೃದಯ ಧನ್ಯವಾದಗಳು. ಇದೇ ರೀತಿಯಾದಂತಹ ಸೌಹಾರ್ದ ಟೀಮ್ಗೆ, ಸೌಹಾರ್ದ ಒಂದು ಬಳಗಕ್ಕೆ ಎಲ್ಲರೂ ಸಹಿತ ತಮ್ಮದೇ ಆದಂತಹ ರೀತಿಯಲ್ಲಿ ಸೇವೆಯನ್ನ ಕೊಟ್ಟಿದ್ದಾರೆ. ಎಲ್ರಿಗೂ ಸಹಿತ ನಾವು ಧನ್ಯವಾದ ತಿಳಿಸುವಂತದ್ದು ನಮ್ಮ ಜವಾಬ್ದಾರಿ. ಹಾಗಾಗಿ ಪ್ರೋತ್ಸಾಹವನ್ನ ಕೊಡ್ತಿದ್ದಾರೆ. ಈ 3 ಸೀಸನ್ಗಳು ಆಗೋದಕ್ಕೆ ಮೂಲವಾದಂತಹ ಕಾರಣ ಈ ರೀತಿಯಾದಂತಹ ಸೇವೆಯನ್ನ ಕೊಟ್ಟಿರ್ತಕ್ಕಂಥವ್ರೆ. ಈ ಹಿನ್ನೆಲೆಯಲ್ಲಿ ನಾವು ಎಲ್ರಿಗೂ ಸಹಿತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮುಂದಿನ ಏರ್ ಸ್ಟ್ರೈಕರ್ ತಂಡ 2ನೇ ಓವರ್ ಚಾಲ್ತಿಯಲ್ಲಿ 11 ರನ್ಗಳನ್ನ ಕಲೆ ಹಾಕಿದೆ. ಮುಂದಿನ ಪಂದ್ಯ ಡೈವರ್ಸ್ಟರ್ ಆಟಗಾರರು ಮತ್ತೆ ಅಲ್ಲಿ ಹಿಂದೆ ಇರುವಂತವರು ಇಬ್ರು ಸಹಿತ ಅದು ಸ್ವಲ್ಪ ಹಿಂದೆ ಸರ್. ಮುಂದಿನ ಪಂದ್ಯ ಪೂಸಾ ವಾರಿಯರ್ಸ್ ವರ್ಸಸ್
ಹೊಡೆತ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ ಆಗುವಂತಹ ಸಾಧ್ಯತೆ. ಕೇವಲ ಒಂದೇ ಒಂದು ರನ್ ಅನ್ನ ಕೊಡುವ ತುಂಬಾ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. 5 ಬಾಲ್ 5 ಬಾಲ್ ಕೊನೆಯ ಎಸೆತ, ಎರಡನೇ ಓವರ್ನ ಕೊನೆಯ ಎಸೆತ. ವಿನೋದ್ ಅವರೇ ದಯವಿಟ್ಟು ಲೇಟ್ ಮಾಡಬಾರ್ದು, ಬೇಗ ಬೇಗ. ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. ಮುಂದಿನ ಮ್ಯಾಚ್ ಪೂಸಾ ವಾರಿಯರ್ಸ್ ವರ್ಸಸ್ ಪವರ್ ಸ್ಟಾರ್. ಸೂಪರ್ ಹೊಡೆತ. ಮೊದಲ ವಿಕೆಟ್ ಪತನ, ಮೊದಲ ವಿಕೆಟ್ ಪತನ. ಮ್ಯಾಡಿ ಅವರು ತಮ್ಮ ವಿಕೆಟ್ ಅನ್ನ ಕೊಟ್ಟು ವಾಪಸ್ ತೆರಳುತ್ತಿದ್ದಾರೆ. ತುಂಬಾ ಸೂಪರ್ ಕ್ಯಾಚ್, ಯಾಕಂದ್ರೆ ಹಿಂಬದಿಯಿಂದ ಓಡಿ ಕ್ಯಾಚ್ ಅನ್ನು ಹಿಡಿದಿರ್ತಕ್ಕಂತಹ ಸಿದ್ದಪ್ಪ ಅವರು ಕೊನೆಗೂ ಸಹಿತ 3ನೇ ಓವರಲ್ಲಿ 1 ವಿಕೆಟ್ ಅನ್ನು ಪಡೆಯುವಲ್ಲಿ ವಿನೋದ್ ಅವರು ಯಶಸ್ವಿ ಆದರು. ವಿನೋದ್ ಅವರ ಚಾಣಾಕ್ಷತನ ಬ್ಯಾಟಿಂಗ್ ನಲ್ಲೂ ಸಹಿತ ಇತ್ತು, ಅದೇ ರೀತಿಯಾಗಿ ಬೌಲಿಂಗ್ ನಲ್ಲೂ ಸಹಿತ ಅವರ ಪ್ರದರ್ಶನವನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಯಾರಿಗ ಅವರಿಗೆ ಈಸಿಯಾಗಿ ಕ್ಯಾಚ್ ಆಗುವಂತಹ ಸಾಧ್ಯತೆ ಇತ್ತು, ಆದ್ರೆ ಕ್ಯಾಚ್ ಹಿಡಿಯೋದಕ್ಕೆ ಆಗ್ಲಿಲ್ಲ. ಅಂದ್ರೆ ಮತ್ತೊಂದು ವಿಕೆಟ್ ಹೋಗ್ತಾ ಇತ್ತು. ದಯವಿಟ್ಟು ಅಲ್ಲಿ ಕೊನೆ ಕೂತ್ಕೊಂಡಿರ್ತಕ್ಕಂತಹ ಪವರ್ ಸ್ಟಾರ್ ತಂಡದ ಆಟಗಾರರು ಸ್ವಲ್ಪ ಹಿಂದಕ್ಕನೆ ಕೂತ್ಕೊಳ್ಳಿ ಮಾರ್ಯಾರೆ, ಅವ್ರಿಗೆ ಕಷ್ಟ ಆಗ್ತಿದೆ ಅಲ್ಲಿ. ಅವ್ರು ಬಂದು ಹೇಳ್ತಿದಾರೆ, ಇಲ್ಲ ಅವ್ರು ಬಂದು ಹೇಳ್ತಿದ್ದಾರೆ, ಪಾಪ ಫೀಲ್ಡರ್ಸ್ ಹೇಳ್ತಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ರಕ್ಷಣಾತ್ಮಕವಾದಂತಹ ಆಟ. ಮತ್ತೊಂದು ದೊಡ್ಡ ಹೊಡೆತಕ್ಕೆ ಕೈ ಹಾಕಿದ್ರು, ಆದ್ರೆ ಕ್ಷೇತ್ರ ರಕ್ಷಣೆ ತುಂಬಾ ಚೆನ್ನಾಗಿರುವಂತಹ ಕಾರಣಕ್ಕಾಗಿ ಕೇವಲ 1 ರನ್ ಮಾತ್ರ ಬಂದು. ಸೂಪರ್ ಬೌಲಿಂಗ್, ಸೂಪರ್ ಬೌಲಿಂಗ್. ಸೂಪರ್ ಬೌಲಿಂಗ್. ಸೂಪರ್, ಆದ್ರೆ ಕೇವಲ 1 ರನ್ ಮಾತ್ರ ಬರೋದಲ್ಲಿ ಯಶಸ್ವಿ ಆಯಿತು. ಸೂಪರ್ ಸೂಪರ್ ಬೌಲಿಂಗ್. ಅದ್ಭುತವಾದಂತಹ ಹೊಡೆತ ಮತ್ತೊಂದು, ಆದರೆ ಕೇವಲ 1 ರನ್ ಮಾತ್ರ ಯಶಸ್ವಿ. ಈಗ 2024ರ ಸೌಹಾರ್ದ ಗೆಳೆಯರ ಬಳಗರ ಟ್ರೋಫಿ ಯಾರ ಮೂಡಿಗೆ ಇರುತ್ತೆ ಅಂತ ನೋಡ್ಬೇಕು ಇವತ್ತು.
ಕಳೆದ ಬಾರಿ ಏರ್ ಸ್ಟ್ರೈಕರ್ಸ್ ಅದನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ರು. ಒಂದು ತಂಡ ಹೊರಗಡೆ ಉಳಿಯಲಿದೆ. ಓ ಸೂಪರ್ ಕ್ಯಾಚ್, ಸೂಪರ್ ಕ್ಯಾಚ್, ಸೂಪರ್ ಕ್ಯಾಚ್. ಮತ್ತೊಂದು ವಿಕೆಟ್ ಪತನ. 16 ಬಾಲಲ್ಲಿ 16 ಬಾಲ್ಸ್ ಅಲ್ಲಿ 50 ರನ್ಗಳನ್ನ ಕಲೆ ಹಾಕಬೇಕಾದಂತಹ ಚೆಕ್ 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 ಚೆಕ್. ಮುಂದಿನ 16 ಬಾಲ್ಗಳಲ್ಲಿ 50 ರನ್ಗಳನ್ನ ಕಲೆ ಹಾಕಬೇಕಾದಂತಹ ಅನಿವಾರ್ಯತೆ ಏರ್ ಸ್ಟ್ರೈಕರ್ಸ್ಗಿದೆ. ಓ ಸೂಪರ್ ಕ್ಯಾಚ್, ಸೂಪರ್ ವಿನೋದ್. ವಿನೋದ್ ಅವರು ಮತ್ತೊಂದು ವಿಕೆಟ್ ಅನ್ನ ಪಡೆಯುವ ಮೂಲಕವಾಗಿ ಒಟ್ಟು 3 ವಿಕೆಟ್ ಗಳನ್ನ ಪಡ್ಕೊಂಡಾಗೆ ಆಗಿದೆ. ವಿಶ್ವನಾಥ್ ಅವರು ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ನತ್ತ ವಾಪಸ್ ತೆರಳುತ್ತಿದ್ದಾರೆ. ಬಹಳಷ್ಟು ರೋಚಕತೆ ಇತ್ತು ಮ್ಯಾಚ್. ಓವರ್ ಕಂಪ್ಲೀಟ್. ಬೇಗ ಬೇಗ ವಿನೋದ್, ಟೈಮ್ ಆಗಿದೆ. ವಿನೋದ್ ಅವ್ರು ಏನಂದ್ರೆ ವಿಕೆಟ್, ಆದ್ರೆ ವಿನೋದ್ ಅವರು 2 ವಿಕೆಟ್ ತೆಗೆದ್ರು. ಜುಗಲ್ ಬಂದಿ ವಿಕೆಟ್ ತೆಗೆಯೋದ್ರಲ್ಲಿ ಜುಗಲ್ ಬಂದಿ. ಮನೋಜ್ ನೂತನ ಬ್ಯಾಟ್ಸ್ಮನ್ ಆಗಿ ಮನೋಜ್ ಅವರು ಬರ್ತಿದ್ದಾರೆ. ಮತ್ತೊಂದು ವಿಕೆಟ್ ಆಗುವಂತಹ ಸಾಧ್ಯತೆ ಇದೆ, ಕ್ಯಾಚ್ ಆಗುವ ಸಾಧ್ಯತೆ ಇದೆ, ನೋಡೋಣ. ಓ ಸೂಪರ್, ಮತ್ತೊಂದು ವಿಕೆಟ್, 1 more ವಿಕೆಟ್. ದರ್ಶನ್ ಅವರು ಪೆವಿಲಿಯನ್ನತ್ತ ಹೊರಡ್ತಿದ್ದಾರೆ. ಹ್ಯಾಟ್ರಿಕ್ ವಿಕೆಟ್, ಮತ್ತೊಂದು ಅವಕಾಶ ಇದೆ ಈಗ ಕೃಷ್ಣ ಅವರಿಗೆ. 2 ಬಂದ್ರೆ ಇನ್ನೊಂದ್ 1000 ಆಡ್ ಆಗ್ತಿತ್ತಲ್ಲ, ನೀವೆಲ್ಲ ಬಾಲಿಂಗ್ ಹಾಕಿದ್ವಿ 1000 ಅಂದ್ರೆ. ಓ ಕ್ಯಾಚ್, ಆದ್ರೆ ಔಟ್. ಒಂದೇ ಒಂದು ಬಾಲ್ ಮುಂಚೆ ಆಗಿದ್ದಿದ್ರೆ 2000 ರೂಪಾಯಿದ 2002 ರೂಪಾಯಿ ಬರ್ತಿತ್ತು ಕೃಷ್ಣ. ಕೃಷ್ಣ ಅವ್ರೆ ಒಂದು ಬಾಲ್ ಮುಂಚೆ ತೆಗೆದಿದ್ರೆ 2200 ರೂಪಾಯಿ ಬರ್ತಿತ್ತಲ್ಲ ಮಾರೇರೆ. ಅಧ್ಯಕ್ಷರಿಂದ ಬೇಡ ಅಂದ್ರೂ ಕೊಡಿಸ್ತಿದ್ವಿ ನಾವು. ಓಕೆ, ನೆಕ್ಸ್ಟ್ ಪಂದ್ಯದವರು ದಯವಿಟ್ಟು ಬೇಗ ರೆಡಿ ಆಗಿಬಿಡಿ. ಅದ್ಭುತವಾದಂತಹ ಹೊಡೆತ, ಅಷ್ಟೇ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ ಅನ್ನು ಮಾತ್ರ ಪಡೆಯುವಲ್ಲಿ ಯಶಸ್ವಿಯಾಗಿದೆ. ಮುಂದಿನ ಪಂದ್ಯ ಪೂಸಾ ವಾರಿಯರ್ಸ್ ವರ್ಸಸ್ ಪವರ್ ಸ್ಟಾರ್ ತಂಡದವರು ವಿಕೆಟ್ ತಗೋತೀನಿ ಅಂತ ಹೇಳ್ಬಿಟ್ಟು ಕೃಷ್ಣ ಅವರು ಸಹಿತ 4 ವಿಕೆಟ್ ತಗೊಂಡ್ರು. ಸೂಪರ್ 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 ಬ್ಯಾಟಿಂಗ್. ಗಜು ಅವರು ಬ್ಯಾಟಿಂಗ್ ಅಲ್ಲೂ ಸಹಿತ ತುಂಬಾ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ರು. 32 ರನ್ ಹೊಡೆದಿದ್ರು, 32 ರನ್ಸ್ ಹೊಡೆದಿದ್ರು. ನೋ ಬಾಲ್, ಫ್ರೀ ಹಿಟ್ ಅವಕಾಶ ಇದೆ ನೋಡಿ ಈ ಬಾರಿ. ಸೂಪರ್ ಬೌಲಿಂಗ್, ಸೂಪರ್.
ಕೇವಲ 4 ಬಾಲ್ಗಳು ಮಾತ್ರ ಉಳ್ಕೊಂಡಿದ್ದಾವೆ. ಈಗ ಹಾಕೊಂಡಿದ್ದಾರೆ. ಮತ್ತೊಂದು ವಿಕೆಟ್ ಪತನ. 2 ಬಾಲ್ಗಳು ಮಾತ್ರ ಉಳ್ಕೊಂಡಿದ್ದಾವೆ. ಈಗ ಕೊನೆಯ 2 ಬಾಲ್ಗಳಿಗಾಗಿ ಹೊಸ ಬ್ಯಾಟ್ಸ್ಮನ್ ಎಂಟ್ರಿಯನ್ನು ಕೊಡ್ತಿದ್ದಾರೆ. ಕೊನೆಯ ವಿಕೆಟ್. ಏರ್ ಸ್ಟ್ರೈಕರ್ಸ್ ಅವರಿಗೆ ಈ ರೀತಿಯಾಗಿ ಸ್ಟ್ರೋಕ್ ಕೊಡ್ತಾರೆ ಕಮಾಂಡರ್ಸ್ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಅಷ್ಟರ ಸ್ಟ್ರೋಕ್ ಕೊಟ್ಬಿಟ್ರು. ವಾವ್! ಕೊನೆಯ ಎಸೆತ, ಇಡೀ ಮ್ಯಾಚ್ ನ ಕೊನೆಯ ಎಸೆತ. 4 ಓವರ್ಗಳಲ್ಲಿ, ಕೊನೆಯ 4 ಓವರ್ಗಳಲ್ಲಿ ಮ್ಯಾಚೇ ಚೇಂಜ್ ಆಗ್ಬಿಡ್ತು. ಆರಂಭಿಕ ಹಂತಗಳಲ್ಲಿ ಕಮಾಂಡರ್ಸ್ 4 ಓವರಲ್ಲಿ ಚೇಂಜ್ ಮಾಡಿದ್ರು, ಇವರು 4 ಓವರಲ್ಲಿ ಇವ್ರು ಚೇಂಜ್ ಮಾಡಿದ್ರು. ಮುಗದೆ ಹೋಯ್ತು ಮ್ಯಾಚ್. ಕಮಾಂಡರ್ಸ್ ವಿನ್. ದಯವಿಟ್ಟು ಪವರ್ ಸ್ಟಾರ್ ತಂಡ ದಯವಿಟ್ಟು ಬಂದ್ಬಿಡಿ, ಗ್ರೌಂಡಿಗೆ ಬನ್ನಿ. ಪವರ್ ಸ್ಟಾರ್ ತಂಡ ಬನ್ನಿ, ನೀವು ಬನ್ನಿ. ಮುಗೀತವ್ರು ಬನ್ನಿ.